ಇಲ್ಲಿ ಯಾರು ತಲೆ ತಗ್ಸಿ ಹೋರಾಟ ಮಾಡ್ಲಿಕ್ಕೆ ಬಂದಿಲ್ಲ. ನೀವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕು, ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ವಿರುದ್ಧ ಹೋರಾಟ ಮಾಡಕ್ ಬಂದಿದೀವಿ ಅಂತೇಳಿ ಇವೆಲ್ಲ ಗೌರವ ಕೆಲಸ ಮಾಡಬೇಕು ಬಂಧುಗಳೇ. ನಾವು ಕೇಳ್ತಾ ಇರೋದು, ಈಗಿನ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆಯಲ್ಲಿ ಸತ್ಯಾಸತ್ಯತೆ ಮುಚ್ಚಿಟ್ಟು ಹೆಸರು ಕೆಡಿಸಲಿಕ್ಕೋಸ್ಕರ ರಾಜ್ಯ ಕೆಟ್ಟಂತ ಒಬ್ಬ ಮಹಾನ್ ನಾಯಕನ ಮನೆಯನ್ನ ಬಾಕಾಯಿಸಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ನಾವೆಲ್ಲ ಘೋಷಿಸಬೇಕಾಗ್ತದೆ ಬಂಧುಗಳು. ಇವತ್ತು ನಾವೊಂದೇ ಪ್ರಶ್ನೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಇವತ್ತು ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಲ್ವಾ? ಸುಮಾರು 10 ವರ್ಷಗಳ ಹಿಂದೆ ರೆಡ್ಡಿ ವಿಚಾರವಾಗಿ ಯಾಕೆ ಪಾದಯಾತ್ರೆ ಮಾಡಿದ್ರಿ ಸಿದ್ದರಾಮಯ್ಯನವರು? ಯಾಕೆ ಪಾದಯಾತ್ರೆ ಮಾಡಿ ಸಿಬಿಐ ವಹಿಸಿದ ಪಾದಯಾತ್ರೆ ಯಾಕೆ ಮಾಡಿದ್ರಿ? ಅವತ್ತು ರೆಡ್ಡಿ ಕೇಸನ್ನು ವಹಿಸಬೇಕು ಅಂತೇಳಿ ಜನ ರೆಡ್ಡಿ ಕೇಸ್ ಒಪ್ಸಕ್ ಮಾಡಿದ್ರಿ. ನಾವಿವತ್ತು ನನ್ನ ರೇವಣ್ಣರನ್ನ ಹೇಳಿಲ್ಲ ಕೇಳಿಲ್ಲ ತಾಂಡೋಗಿ ಜೈಲಿಗೆ ಕೂರಿಸಿದ್ರಿ. ಇವತ್ತು 2ನೇ ದಿವಸಕ್ಕೆ ಅಮ್ಮ ವಾಪಸ್ ಬಂದ ಯಾರದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನೀವು ಸರ್ಕಾರದ ಅಧಿಕಾರದ ಉಪಯೋಗ ಮಾಡಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರತಕ್ಕಂಥ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ ಬಂಧುಗಳು. ನಾವೆಲ್ಲರೂ ಕೂಡ ಇವತ್ತು ನಾವು ಪ್ರಜ್ವಲ್ ರೇವಣ್ಣ ಮಾಡಿ ಸರಿ ಅಂತೆಲ್ಲೂ ಕೂಡ ಹೇಳಕ್ ಹೋಗ್ತಾ ಇಲ್ಲ. ತಪ್ಪಿದ್ರೆ ಯಾವ ರೀತಿ ಕಾನೂನು ಶಿಕ್ಷೆ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಆಗ್ಲಿ. ಆದ್ರೆ ನೀವು ಮಾಡ್ತಾ ಇರೋದೇನು, ವೈಯಕ್ತಿಕದ ವಿಚಾರನ ಬೀದಿಗೆ ತಂದು ತನ್ನ ರಾಜಕೀಯದ ಸ್ವಾರ್ಥಕ್ಕೋಸ್ಕರ ಬೆಳೆ ಬೆಳೆಸಿರ್ತಕ್ಕಂಥ DK ಶಿವಕುಮಾರ್ ಅಧಿಕಾರ ಇರಬೇಕು ಅಂತ ಮತ್ತೆ ಹೇಳಲಿಕ್ಕೆ ಬರ್ತಾರೆ ಬಂಧುಗಳೇ. ಅವರೊಬ್ಬರೇ ಇರಬೇಕು, ರಾಜ್ಯದಲ್ಲಿ ಮತ್ತೆ ಯಾರು ಇರಲು ಕೊಡಲು DK ಶಿವಕುಮಾರ್ ಮಾತ್ರ ಇರಬೇಕು. ಯಾಕೆಂದ್ರೆ ಇಲ್ಲಿ ಬ್ಯಾರೆ ಬೆಳೆದ್ಬಿಟ್ರೆ ನನ್ನ ಅವಕಾಶಕ್ಕೆ ಅಧಿಕಾರಕ್ಕೆ ತೊಂದರೆ ಆಗ್ತಾರೆ ಅಂತ ಕೇಳಿ ದೃಷ್ಟಿಯಲ್ಲಿ ಬದುಕ್ತಾರೆ ಬಂಧುಗಳೇ. ಇವತ್ತು ನೆಲಮಲ್ಲ ತಾಲೂಕಿನ ನಾವೆಲ್ಲರೂ ಕೂಡ ಸರಿ ಉತ್ತರ ಕೊಡ್ಲಿಕ್ಕೆ ಇಷ್ಟೋ ಜನ ಸೇರಿದೀವಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ತಿಮ್ಮರಾಯಪ್ಪನವರು, ನಮ್ಮ ನಾಗರಾಜ್ ಅವರು, ಸಪ್ತಗಿರಿ ಅವರು, ಚಲುವರಾಜ್ ಅವರು ಇದ್ರು ಹಲವಾರು ಜನ ಮುಖಂಡರುಗಳ ಮುಖಾಂತರ ನಾವು ನಿಮ್ಮ ಮಾಡ್ತಾ ಇರ್ತಕ್ಕಂಥ ತನಿಖೆಗೆ ನಾವು ವಿರೋಧ ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಂದಿದ್ದೀವಿ ಬಂಧುಗಳೇ. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಇವತ್ತು ಪೆಂಡ್ರೈವ್ ಅಂತಕ್ಕಂಥದ್ದು ಮಹಾನ್ ಒಂದು ಏನು ಇಡೀ ರಾಜ್ಯ ನೋಡಂಗೆ ಮಾಧ್ಯಮದವರು ಸೇರಿ ಗೋಳಾಡ್ತಾವ್ರಲ್ಲ, ಆ ಸುದ್ದಿ ಬರ್ಬೇಕ ರಾಜ್ಯ ಸರ್ಕಾರದ ಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇಲ್ದಂಗೆ ಇಷ್ಟೆಲ್ಲ ಆಗ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಅರ್ಥ ಮಾಡಬೇಕಾಗ್ತದೆ ಬಂಧುಗಳೇ. ಇಂಥ ದೊಡ್ಡ ಹಗರಣ ಅಂತೇಳಿ ಅವ್ರು ತಂದ್ಮೇಲೆ ಆ ಕುಟುಂಬದ ವಿಚಾರ ಅಂತ ಬಂದ್ಮೇಲೆ ಅದು ಯಾವ ರೀತಿ ಸರ್ಕಾರ ಗಮನ ತಂದು ಜೈಲಾಕಂತ ಕೆಲಸ ಮಾಡ್ಲಿಕ್ಕೆ ತಪ್ಪಿರ್ಲಿಲ್ಲ. ಮಾನ ಮರ್ಯಾದೆನೆಲ್ಲ ಬೀದಿಗೆ ತಂದು ಅವ್ರ ರೀತಿ ಯಾರು ಮಾಡಬಾರ್ದು ಕೆಲಸ ನಾವು ಮಾಡಿದೀವಿ ಅಂತ ಹೇಳ್ತಿರಲ್ಲ. ನಾನು ಒಂದು ಪ್ರಶ್ನೆ ಕೇಳಿಕ್ ಬರ್ತೀನಿ. ಇವತ್ತೇನು 135 ಜನ ಕಾಂಗ್ರೆಸ್ ಶಾಸಕರಿದ್ದೀರಾ, ಇವತ್ತೇನಾದ್ರು ಕೂಡ ಸರಿಯಾದ ತನಿಖೆ ಮಾಡಿದ್ರೆ ಈ 100-125 ಪ್ರಜ್ವಲ್ ಅಂತ ಹೇಳ್ತೀರಲ್ಲ, ಒಬ್ಬೊಬ್ರದ್ದು 200 ಸಿಡಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಒಬ್ಬೊಬ್ರದ್ದು 200 ಸಿಡಿ ಆಚೆ ತರ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಿಮ್ ಸರ್ಕಾರ ಅಧಿಕಾರ ಒಳಗಡೆ ಇಟ್ಟು ನೀವು ಸತ್ಯಾಸತ್ಯತೆ ಹೊರಗೆ ತರಬೇಕಾದ್ರೆ ಸಿಬಿಐ ವಹಿಸಂತ ಕೆಲಸ ಮಾಡಬೇಕು ಅಂತಕ್ಕಂಥ ನಾನು ಹೋಗ್ತಿರೋ ಹೋರಾಟ ಅಷ್ಟೇ ಬಂಧುಗಳೇ. ಇವತ್ತು ನಮ್ಮ ತಾಲೂಕಲ್ಲಿ JDS ನವರು BJP ಕೂಡ ಬಂದಿದ್ದೀವಿ. ಇದ್ರ ವಿರುದ್ಧ ಹೋಗಿ ಹೋರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಕಾರ್ಯಸ್ಥರು ಕೇಳ್ತಾರೆ ಯಾವ ಪ್ರಸಾದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತೇಳಿ. ನಿಮ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಾಲ್ಕು ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಬಂಧುಗಳು. ನಾವೆಲ್ಲರೂ ಕೂಡ ನಾವೇನು ಸರಿ ತಪ್ಪು ನೋಡ್ತಾ ಇಲ್ಲ. ಆ ಶಿವರಾಮೇಗೌಡರನ್ನ ಪಾಪ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಹೋಗಿಲ್ದವನ ತಗೊಂಡ ಪಾಪ ದೇವೇಗೌಡರನ್ನ ತಗೊಂಡಾಗ ಅಸಂ ಇದ್ರಾಗೆ ಡೆಲ್ಲಿ ಲೋಕಸಭಾ ಕೂರಿಸಿದ್ರು. ಏನಾದ್ರೂ ಕೆಲಸನೇ ಇದಾಗ್ಬಿಡದೆ. ನಿಮ್ಮ ತಾಕತ್ತಿದ್ರೆ ಅಭಿವೃದ್ಧಿ ಮೇಲೆ ಜನತೆ ಮನಸ್ಸನ್ನ ಗೆಲ್ಲಂತ ಪ್ರಯತ್ನ ಮಾಡಿ ಕಾಂಗ್ರೆಸ್ ಲೀಡ್ರೆ. ಅಭಿವೃದ್ಧಿ ಪಂಥದಲ್ಲಿ ಜನಗಳ ಮನಸ್ಸನ್ನ ಕೆಲಸ ಮಾಡ್ರಿ. ಈ ತರ ಸಿಡಿ ಮಾಡಿಸ್ಬೇಕು ಅಂತ ಹೊಟ್ರೆ ಅಂತ ಸಾವಿರಾರು ಜನಗಳ ಆಚೆ ಬಂದು ಬೀದಿಗೆ ಬರ್ತಾರೆ. ಇವತ್ತು ಸಂಸದರು ಅಂತ ಅವ್ರಿಗೆ ನೀವೇ ಹೇಳ್ತಾ ಇದ್ರಲ್ಲ, ಹಣ ಕೊಡ್ತೀವಿ, ನೀವು ಎದುರ್ಕೋಬೇಡಿ, ನಿಮ್ಮ ಧೈರ್ಯ ತುಂಬ್ತೀವಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರಲ್ಲ ಬಂಧುಗಳೇ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ, ಈ ತರ ಮಹಿಳೆಯರಿಗೆ ಹಣ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ಮುಂದೆ ಈ ರಾಜ್ಯ ಯಾವ ಮಟ್ಟಿಗೆ ತಲುಪ್ತದೆ ಅಂತಕ್ಕಂಥ ನೀವೆಲ್ಲರೂ ಯತ್ನ ಮಾಡಬೇಕಾಗ್ತದೆ ಬಂಧುಗಳೇ. ಹಣ ಕೊಡ್ತೀವಿ ಎದುರ್ಕೋಬೇಡಿ ಅಂತ ಧೈರ್ಯ ಕೊಡ್ತಾವಂತೆ. ಆದ ಕಾರಣ ಇಂಥ ಘಟನೆಗಳಲ್ಲಿ ನಿಲ್ಲಿ ನೀವು ಸಿಬಿಐ ವಹಿಸಿ ನಾವು ಕೂಡ ದೇವೇಗೌಡ ಉಳ್ಪಟ್ಟು ಎಲ್ಲಾ ಕಾರ್ಯಕರ್ತರು ಸಂದೇಶ ಬಂದಿರೋದೇನಪ್ಪ ಅಂದ್ರೆ ಪ್ರಜ್ವಲ್ಲೆಲ್ಲೂ ಕೂಡ ಹೊತ್ಕೊಂಡ್ ಕೂತ್ಕೊಂತ ಹೇಳಿಲ್ಲ. ಧೈರ್ಯ ಬಂದು ಒಳ್ಳೆ ಕುಟುಂಬದಿರ್ತಕ್ಕಂಥ ಕುಡಿ ಘಂಟಾಘೋಷ ಎದೆ ಕೊಟ್ಕೊಂಡ್ಬೇಕಾದ್ರೆ ಅರೆಸ್ಟ್ ಮಾಡ್ಲಿ, ಸತ್ಯಾಸತ್ಯತೆ ರಾಜಿ ಬರಲಿಲ್ಲ ಅಂದ್ರೆ ಬೇಡ ಬಂಧುಗಳೇ. ಇದೇ ರೇವಣ್ಣ ತಗೊಂಡು ಒಳಗೆ ಹಾಕಿದ್ರೆ ಆ ಅಮ್ಮ ಏನಂತ ಹೇಳ್ತದೆ ಇವತ್ತು? ಆ ಅಮ್ಮ ನೋಡಿದ ಕಷ್ಟಕ್ಕೆ ನಿಮ್ಮ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಕೋರ್ಟ್ಗೆ ಹೋದಂಗೆ ರೇವಣ್ಣವರು ತಮ್ಮನ್ನು ಆಚೆ ಬಿಡ್ಬೇಕು. ನೀವು ಇವತ್ತು ಕೋರ್ಟ್ಗೆ ಹೋದಂಗೆ ಆಚೆ ಬಿಡ್ಬೇಕು. ಇವತ್ತು ಒಬ್ಬ ರಾಜಕಾರಣಿಗೆ ಒಬ್ಬ ಉನ್ನತವಾದ ಮಟ್ಟ ಕುಟುಂಬ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿನ ಹೇಳ್ದಂಗೆ ಕೇಳದಂಗೆ ಇವತ್ತಂತ ಕೇಸ್ಗಳು ಎಷ್ಟವೆ. ಒಂದು ಕಿಡ್ನಾಪ್ ಕೇಸ್ ಎಷ್ಟಿರಬೇಕು, ಅದನ್ನ ಏನೋ ತೀರ್ಮಾನ ತಗೊಳ್ಳದಂಗೆ ಕಂಪ್ಲೇಂಟ್ ಕೊಟ್ಟು ಮರುಕ್ಷಣದಲ್ಲೇ ಒಬ್ಬ ಕೈ ಸಿಗ್ತಾರೆ ಅಂತ ಒಬ್ಬ ಮಾಜಿ ಮಂತ್ರಿನ ತಗೊಂಡೋಗಿ ನೀವು ಹೆಸರಾಂತ ಕುಟುಂಬದ ಒಬ್ಬವರನ್ನ ತಗೊಂಡೋಗಿ ನೀವು ಜೈಲು ಕೂರಿಸ್ತೀರಾ ಅಂತಂದ್ರೆ ದೇಶದ ರಾಜಕಾರಣ ಎಷ್ಟು ಮಟ್ಟ ಮಾಡ್ತಾ ಇದ್ರು ಅಂತ ಪ್ರಶ್ನೆ ನಿಮ್ಮನ್ನು ಕೇಳಬೇಕಾಗ್ತದೆ ಬಂಧುಗಳೇ. ಇವತ್ತಲ್ಲ ನಾಳೆ ಕಾಂಗ್ರೆಸ್ ಸರಿಯಾದ ಪಾಠ ಕಲಿಸಂತ ದಿಕ್ಕು ದಿವಾಳಿದ ಕಾಂಗ್ರೆಸ್ ಬಂದೇ ಬರ್ತದೆ. ಯಾವ್ದೋ ಮೊನ್ನೆ ಪಕ್ಕ ರಾಜ್ಯದಲ್ಲಿ ನೋಡಿದಿರ ಬಂಧುಗಳೇ ನೀವು, ಅವ್ರು ಯಾವ ಹಾಕಂತಿದ್ದ ಮುಖ್ಯಮಂತ್ರಿ ಒಂದು ಮಾತಾಡ್ತಾನೆ, ನಾ ತಿರ್ಗಾ ಮುಖ್ಯಮಂತ್ರಿ ಆದ್ರೆ
ನಾ ತಿರ್ಗಾ ಮುಖ್ಯಮಂತ್ರಿ ಆದ್ರೆ ಶ್ರೀರಾಮ ದೇವಸ್ಥಾನ ಬೀಗ ಹಾಕ್ತೀನಿ ಅಂತಾರೆ. ಕೆರಾತನ ಹೊಡಿತಾ ನೋಡ್ಬೇಕು, ಅವ್ನು ಹೆಂಗ್ ಮಾಡುದು ಅಂತಕ್ಕಂಥ ಟಿವಿ ನೋಡ್ಬೇಕಾಗ್ತದೆ ಬಂಧುಗಳೇ. ಈ ಮಾತು ನಮ್ಮ ರಾಜ್ಯದಲ್ಲೂ ಕೂಡ ತಪ್ಪಲ್ಲ, ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದೀನಿ. ಇವತ್ತಲ್ಲ ನೀವು ಬರೀ ಯಾರೋ ಓಲೈಸ್ಕೊಂಡು ರಾಜೀನಾಮೆ ಮಾಡ್ಕೊಂಡು ಈ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇದೀರಲ್ಲ, ಇವತ್ತಲ್ಲ ನಾಳೆ ಜನ ಕೆರ ಕೈಗ್ತಾ ನಿಮಗೂ ಕೂಡ ಹೊಡೆಯಂತ ಪರಿಸ್ಥಿತಿ ಬಂದೇ ಬರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಾ ಬಂಧುಗಳೇ. ನಿಮ್ಮ ನೈತಿಕ ಅಂತಕ್ಕಂಥದ್ದಿದ್ರೆ ಇವತ್ತು ಸರ್ಕಾರ ಸಿಬಿಐ ವಹಿಸ್ಲಿ, ಅದು ಯಾರು ತಪ್ಪಿದ್ರು ಕೂಡ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ತಪ್ಪಿದ್ರು ಕೂಡ ಅರೆಸ್ಟ್ ಮಾಡಲಿ, ನಮ್ದು ಅಭ್ಯಂತರ ಇಲ್ಲ. ರಾಜಕೀಯಕ್ಕೋಸ್ಕರ ಕೇವಲ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರು ಕೊಟ್ಕೊಂಡು ಯಾರ ಮೇಲೆ ಬೇಕು ಅವ್ರ ಮೇಲೆ ಎಫ್ಐಆರ್ ಹಾಕೊಂಡು ಅರೆಸ್ಟ್ ಮಾಡೋದೇ ಕೆಲಸ ಮಾಡ್ತಿರಲ್ಲ, ಇದಕ್ಕೆ ನಮ್ಮ ಧಿಕ್ಕಾರ, ನಿರ್ಮಲಾ ತಾಲೂಕಿನ ಜನತೆ ಪರ ನಿಮ್ಮ ಧಿಕ್ಕಾರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ನಾವೆಲ್ಲರೂ ಕೂಡ ಕೆಲವು ಜನಕ್ಕೆ ತಲೆ ಸಂತೆ ಕೆಲವು ಯಾರು ಕೂಡ ಮಾಡಿಲ್ಲ. ಇದ್ರ ಮಾಡ್ತಕ್ಕಂಥ ಮಾರ ಮರಿಯತಕ್ಕಂಥ ಈ ತರ ಸಿಡಿಗಳು ಮಾಡಿಸಿ ಬೀದಿ ಬಿಟ್ಟವರಲ್ಲ, ಅವ್ರವ್ರ ಫ್ಯಾಮಿಲಿಗೆ ಏನೇನಾಗೈತೆ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ ಬಂಧುಗಳೇ. ಆ ಶಿವರಾಮೇಗೌಡರು ನ್ಯಾಲಿಗೆ ಇಲ್ದಾಗ ಮಾತಾಡ್ತಮ್ಮ ತಿಮ್ರಣ್ಣ ಹೇಳ್ತಾರೆ ಅವ್ರು ಯಾವ ತರ ಅವ್ರೆ ಅಂತ ಹೇಳಿ. ಆತರ ಮಾನ ಮರ್ಯಾದೆ ನ್ಯಾಯ ನೀತಿ ಅಂತ ದಿದ್ದಿದ್ರೆ ಈ ಜಗತ್ತಲ್ಲಿ ಯಾರು ಕೂಡ ಒಂದು ನಾಯಿಗೊಂದು ತುತ್ತನ್ನ ಹಾಕೊಂಡು ಗ್ಯಾಪ್ಸ್ತಾರೆ, ಹೇಳ್ತಾರೆ ಅವ್ರು ಏನೋ 4-5 ತಿಂಗಳಿಂದ ಪ್ಲಾನ್ ಮಾಡಿದೆ ದೇವೇಗೌಡ ಕುಟುಂಬ ಮುಳುಗಿಸ್ಬೇಕು ಅಂತ ಹೇಳಿ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರಾಗ್ತಿದ್ದೀನಿ ಬಂಧುಗಳೇ. ಧರ್ಮಗಳಲ್ಲಿ ಯಾವ್ದು ಸತ್ಯಾಸತ್ಯ ನೋಡಿ ಕೈ ಹಾಕ್ಬೇಕು. ಇವತ್ತು ಸತ್ಯನಕ್ಕೋಸ್ಕರ ಬಂದಿದ್ದೀವಿ ನಾವು, ಪ್ರಜ್ವಲ್ ಪವಾರ ಬಂದಿಲ್ಲ. ಇಲ್ಲಿ ಸತ್ಯ ಐತೆ ಸಿಬಿಐ ಕೊಟ್ಟು ಸ್ಕ್ಯಾನ್ ಮಾಡಿ ಅಂತ ಬಂದಿದ್ದೀವಿ ಬಿಟ್ರೆ ಮಾಡಿರ್ತಕ್ಕಂಥ ತಪ್ಪನ್ನ ಅಗ್ರಿ ಮೇಲೆ ಹಾಕಳಕ್ ಬಂದಿಲ್ಲ ಬಂಧುಗಳೇ ಯಾರು ಕೂಡ ಇಲ್ಲಿ. ಆದ ಕಾರಣ ಇವೆಲ್ಲ ಗಂಟಾಘೋಷವಾಗಿ ಇಷ್ಟೊಂದು ಜನ ಎಲ್ಲ ಕೂಡ ಬಂದಿದ್ರು. ಇವತ್ತು ಸಾಲದು ಬಂಧುಗಳೇ, ಇವತ್ತು ಸಾಲದು ಒಳ್ಳೆ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಜನ ಸೇರ್ಬೇಕಾಯ್ತಂತ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಐತಿ. ಇವತ್ತು ಅವ್ರು ಕಡಿಮೆ ಜನಗಳು ಬಂದರೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರೆ ಕಾನೂನು ಪರ, ನ್ಯಾಯದ ಪರ, ಧರ್ಮದ ಪರ ಇರೋದಕ್ಕೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಹೇಳಿ, ಇಂಥ ಯಾವುದೇ ಕಾರಣಕ್ಕೂ ಇಂಥ ಬೆದರಿಕೆಗಳನ್ನ ಎದುರಿಸಿ ನಮ್ಮ ತಾಲೂಕಲ್ಲೂ ಕೂಡ ಇಂಥ ಸಮರ ನಡೀಬಹುದು ಬಂಧುಗಳೇ. ನೀವ್ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಏನಾದ್ರು